5 ದಿನ ಅಂತ ಟೈಮ್ ಕೊಟ್ಟಿರೋ 10 ದಿನ ಆಯ್ತು, ಏನೂ ಮಾಡಿಲ್ಲ ಕೆಲಸ. ಸುಮ್ಮನೆ ಹಿಂಗೆ ಬೇಕಾಬಿಟ್ಟು ನಿಂತಿರ್ತಾರೆ. ಸಾಹಸ ಪಡಬೇಕು ಇಲ್ಲಿ ನೆಟ್ವರ್ಕ್ಗೋಸ್ಕರ. ಊರಿಗೆ ಬಂದಂಗೆ ಇದೆ ಅಪ್ಲೈ ಮಾಡೋಕ್ಕೆ ಎಲ್ಲಿ ತಗೋ ಬರಬೇಕು? ಒಂದು 4 ಕಿಲೋಮೀಟ್ರ್ ಬಂದೀನಿ ಗೈಸ್ ಇಲ್ಲಿ. ನಮಸ್ಕಾರ ಎಲ್ಲರಿಗೂ, ಈ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೀನಿ ನಮ್ಮ ಅಜ್ಜಿ ಜೊತೆ. ಯಾಕಂದರೆ ಹತ್ತಿ ಬಿಡಿಸ್ಬೇಕು ಮತ್ತು ತೋಟ ಏನೋ ನೀರು ಬಿಡಬೇಕಂತ ಹತ್ತಿಗೆ ಹೋಗೋಣ ಮನೆ. ಇವಾಗ ಕಾರಲ್ಲಿ ಹೋಗ್ತಿದ್ದೀವಿ, ಯಾಕಂದರೆ ಅಲ್ಲಿ ಹತ್ತಿ ಎಲ್ಲ ತಾಂಬರೋಕ್ಕೆ ಬೈಕ್ ಐತೆ. ಏನಾದ್ರು ಮಳೆ ಬಂದರೆ ಆ ಥರ ಸುಮ್ಮನೆ ರಿಸ್ಕ್ ಯಾಕೆಂತ ಕಾರಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ ಹೋಗುವ. ಇವಾಗ ಹೊರಟಿದ್ದೀವಿ ಗೈಸ್. ನೋಡಿ ಯಾವ ಥರ ರೋಡ್ ಮಾಡಿಕೋರಂದರೆ ಬೈಕಲ್ಲಿ ಹೋಗೋಕ್ಕೆ, ಕಾರಲ್ಲಿ ಹೋಗೋಕ್ಕೂ ಕಷ್ಟ ಇಲ್ಲ. ಅಪ್ಪ ಇದು 5 ದಿನ ಅಂತ ಟೈಮ್ ಕೊಟ್ಟಿರೋ 10 ದಿನ ಆಯ್ತು, ಏನೂ ಮಾಡಿಲ್ಲ ಕೆಲಸ. ಸುಮ್ಮನೆ ಹಿಂಗೆ ಬೇಕಾಬಿಟ್ಟು ನಿಂತಿರ್ತಾರೆ. ಇಲ್ಲಿ ಊಟ ಮಾಡೋಕ್ಕಂತ ನಿಲ್ಸಿದ್ವಿ. ನಮ್ಮ ಅಜ್ಜಿ ಎಲ್ಲ ಊಟ ಮಾಡ್ಬೇಕಂತ ಸೊ ನಿಲ್ಸಿದ್ವಿ. ಊಟ ಮಾಡ್ಕೊಂಡು ಬಂದು ಕೂತಿದ್ವಿ. ಅವರೆಲ್ಲ ಸುಣ್ಣ ತರಕ್ಕೆ ಹೋದ್ರಂತೆ, ಅದೇ ನಮ್ಮ ಅಡಿಕೆ ಗಿಡಕ್ಕೆ. ಸೊ ಇಲ್ಲೇ ಕುತ್ಕೊಂಡು ಸಾಂಗ್ ಕೇಳ್ತಾ ಇದ್ವಿ. ಇವಾಗ ಬಂದಿದ್ವಿ ಊರಿಗೆ. ನಮ್ಮ ಅತ್ತೆ ಹಿಡಿತವ್ರೆ. ಬನ್ನಿ ಹೋಗುವ. ನಮ್ಮ ಮನೆಗೆ ಹೋಗಿ ತೋಟಕ್ಕೆ ಹೋಗ್ಬೇಕು. ತೋಟಕ್ಕೆ ಹೋಗಿ ಹತ್ತಿಗೆ ಬಿಡ್ಸಕ್ಕೆ ಹೋಗ್ಬೇಕು. ಬೇಜಾನ್ ಕೆಲಸ ಐತಿ. ಎಲ್ಲರೂ ಗೈಸ್, ಇವಾಗ ನಾನು ಇವತ್ತು ಹತ್ತಿ ಗಿಡ ಇಲ್ಲಿಗೆ ಬಂದೀನಿ. ಅಂದರೆ ಬಿಡ್ಸಕ್ಕೆ ಬಂದವ್ರೆ ಎಲ್ಲರೂ. ನಮ್ಮ ಅಜ್ಜಿ ಊಟ ಮಾಡೋಕ್ಕೆ ಅಲ್ಲೇ ಇದ್ದಾರೆ. ಇಲ್ಲಿ ನಾವು ಬಿಡ್ಸಕ್ಕೆ ಬಂದಿದ್ದು ನೋಡಿ. ಹಿಂಗೈತೆ ನಮ್ಮದು ಗೈಸ್. ಊರಿಗೆ ಬಂದು ಇದೇ ಕೆಲಸ ನೋಡಿ. ಹೊತ್ಕೊಂಡು ಹೋಗೋದು ಹಿಂಗೆ ಹೋಗಿ ಹತ್ತಿ ಹಾಕ್ಬರ್ಬೇಕು. ಮನೆಗೆ ಹೋಗಿ ಇವಾಗ ಇಷ್ಟು ಮನೆ ಹೆಂಗೈತೆ ತೋರಿಸ್ತೀನಿ ಬನ್ನಿ. ನಮ್ಮ ಊರಲ್ಲಿರೋದು ಗೈಸ್. ಇದು ಸೆಕೆಂಡ್ ಟ್ರಿಪ್ ನೋಡಿ. ನನಗೆ ತಲೆ ಮೇಲೆ ಓದ್ಕೊಳಕ್ಕಾಗಲ್ಲ, ಅದಕ್ಕೆ ಈ ಥರ ಹಿಂದೆ ಇಟ್ಕೊಂಡಿದ್ದೀನಿ. ತಲೆ ತುಂಬ ನೋವು, ಅದಕ್ಕೆ ಊರಿಗೆ ಬಂದರೆ ಇವೆಲ್ಲ ಮಾಡಬೇಕಾಗುತ್ತೆ. ನೆಕ್ಸ್ಟು ತೋಟಕ್ಕೆ ಹೋಗ್ಬೇಕು. ಮಧ್ಯಾಹ್ನ ಇಲ್ಲ ಸಾಯಂಕಾಲ ಆಗೋದು ಗೊತ್ತಿಲ್ಲ. ಇದೆಲ್ಲ ಮುಗಿಸಿ ತೋಟಕ್ಕೆ ಹೋಗ್ಬೇಕು. ಇನ್ನು ಅಲ್ಲಿ ತನಕ ಐತೆ, ಲಾಸ್ಟ್ ತನಕ ಮಾಡೋದು ಕೆಲಸ. ಹೋಗುವ. ಕೈಯಲ್ಲಿ ಓಡಿಸ್ಕೊಂಡು ಒಂದು ಕೈಯಲ್ಲಿ ಬಾವಿ ಇದೆ ನೋಡಿ. ಅಲ್ಲಿ ಇಲ್ಲೊಂದು ಬಾವಿ ಇದೆ, ದೊಡ್ಡ ಬಾವಿ ಎರಡು. ಇದು ಮತ್ತು ಇದು ಮುಚ್ಚೆ ಇಲ್ಲ ಇದುವರೆಗೂ ಯಾರು. ಕಾರ್ ತಂದಿದ್ದೀನಿ ಇವತ್ತು. ಎಲ್ಲ ಒಂದೇ ಸಲ ಹಾಕೊಂಡು ಹೋಗೋಣ ಅಂತ, ಅದಕ್ಕೆ ಎಲ್ಲ ಆಯಿತು. ಅಲ್ಲೆಲ್ಲ ತುಂಬ್ತವ್ರೆ. ಬನ್ನಿ ಆವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ಎಲ್ಲ ಅಳ್ಳಬೇಕು. ಅದೊಂದು ಕೆಲಸ ಇದೆ. ಪ್ಲೀಸ್ ನೋಡಿ, ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮೊನ್ನೆದು ಇನ್ನೂ ಆಗ್ತಿಲ್ಲ, ನೆನ್ನೆಯಿಂದ ಟ್ರೈ ಮಾಡ್ತೀನಿ. ಊರಲ್ಲಿದ್ದೀನಿ, ನೆಟ್ವರ್ಕ್ ಪ್ರಾಬ್ಲಮ್ ತೋರ್ತೀನಿ ನೋಡಿ. ಟೈಮ್ ನೋಡಿ ಎಷ್ಟು ತೋರಿಸ್ತಿದೆ. 1 hour 49 minutes ಲೆಫ್ಟ್. ಅದಕ್ಕೆ ಸ್ವಲ್ಪ ಲೇಟಾಗಿತ್ತು ಗೈಸ್. ನೋಡಿ, ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಲ್ಲಿ ತಗೋ ಬರಬೇಕು? ಒಂದು 4 ಕಿಲೋಮೀಟ್ರ್ ಬಂದೀನಿ ಗೈಸ್ ಇಲ್ಲಿ. ಊರಿಗೆ ಬಂದರೆ ಇದೇ ಪ್ರಾಬ್ಲಮ್ಸ್.
ಏನೂ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಇನ್ನೊಂದು ಊರೈತೆ ಕಾಡನಹಳ್ಳಿಯಿಂದ, ಅಲ್ಲಿ ನೆಟ್ವರ್ಕ್ ಸಿಕ್ತು. ತಿರ್ಗಾ ಮುಂದೆ ಬಂದೆ ನಾನು ಧರ್ಮಪುರ ಸೈಡು, ತಿರ್ಗಾ ಹೋಗ್ತಾಯಿದ್ದೀನಿ ಕಾಡನಹಳ್ಳಿಗೆ. ಇವಾಗ ಇಲ್ಲಿ ಸ್ವಲ್ಪ ಯಾಕೋ ನೆಟ್ವರ್ಕ್ ಚೆನ್ನಾಗಿ ಸಿಗ್ತೈತೆ ಅಂತ ಇಲ್ಲೇ ಕಾಯ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಆಗ್ತಾಯಿದೆ ನೋಡಿ. ಏಯ್ ಕಳಿ ನಿತ್ಯ ಇಲ್ಲಿ ನಾಚಿಕೆ ಅಲ್ಲಿ ನೋಡಲ್ಲಿ ನಾಚಿಕೆ ಮಾಡ್ಕೊಂಡು ಚಿಮ್ಮಿ ತಿಮ್ಮಿ ತಿಮ್ಮಿ ನಿತ್ಯ ಇಲ್ಲಿ ನಾವೆಲ್ಲ ಬಂದ್ರೆ ಸ್ವಲ್ಪ ಸ್ವಲ್ಪ ಸಾಕು ಸಾಕು ಕರಿತಾಳೆ ಹಂಗಲ್ಲ ಹಂಗಲ್ಲ ನಮ್ಮಪ್ಪ ಇಲ್ಲ ಆಮೇಲೆ ಬರ್ರಿ ಅಂದ್ರೆ ಏನ್ ಬೇಡದು ಹಂಗಂದ್ರೆ ಅಂದಳೆ ಅವಳು. ಅಲ್ಲೇವಾ The next morning. ಆ್ಯಕ್ಚುಲಿ ಇದು ಊರಿಂದ 2.5 ಕಿಲೋಮೀಟ್ರ್ ದೂರ ಇರೋದು ನೋಡಿ. ಇಲ್ಲೇ ಹಳ್ಳಿಲು ಕಾಟಸು ಹಳ್ಳಿಲು ತಿನ್ಕೊಂಡು ಹೋಗ್ತವೆ. ಇದು ಅಡಿಕೆನ ಏನೂ ಮಾಡಲ್ಲ ಅಂತ ನಮ್ಮ ಅಜ್ಜಿಗೆ ನಂಬಿಕೆ, ಅದಕ್ಕೆ ಆಗ್ತಾಯಿದ್ವಿ. ಸುಮ್ಮನೆ ಆಗ್ತಿರೋದಷ್ಟೇ, ಇದರಿಂದ ಏನು ಪ್ರಯೋಜನ ಬರಲ್ಲ. ನಾವು ಅಜ್ಜಿಗೆ ಇದಕ್ಕೆ ಆಗ್ತಿರೋದಷ್ಟೇ. ಹಿಂಗೆ ಹಾಕೊಂಡು ಹೋಗೋದು ಸುತ್ತ. ಈ ಅಡಿಕೆ ಎಲ್ಲ ಕೆಳಗಡೆ ಬೀಳ್ತವೆ, ಅಡಿಕೆ ಚೆನ್ನಾಗಿರೋವೆಲ್ಲ. ಅದಕ್ಕೆ ಬನ್ನಿ ಇವಾಗ ಹಾಕೊಂಡು ಹೋಗೋದು ಅಷ್ಟೇ. ಗೈಸ್ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು, ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ತೋಟದಲ್ಲೆಲ್ಲ ಬಂದು ಇವಾಗ ಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.